ನಮಸ್ತೆ ಫ್ರೆಂಡ್ಸ್, ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಕಾವ್ಯ ಶೈವ ಮಿಡ್ ವೀಕ್ ಎಲಿಮಿನೇಟ್ ಆಗಿಲ್ಲ, ವಾಹಿನಿಯವರು ಸುಳಿವು ಕೊಟ್ಟಿದ್ದಾರೆ. ಹಾಗೆ ಇಲ್ಲೊಂದು ಗಾಸಿಪ್ ಸಹ ನಡೆದಿದೆ. ಮತ್ತು ಗ್ರ್ಯಾಂಡ್ ಫಿನಾಲೆ ಯಾವಾಗ ಅಂತ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ಇದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ವಿಡಿಯೋನಂತೂ ಎಲ್ಲೂ ಸ್ಕಿಪ್ ಮಾಡ್ದಿರಾ ಪೂರ್ತಿಯಾಗಿ ನೋಡಿ. ಕಾವ್ಯ ಶೈವ ಮಿಡ್ ವೀಕ್ ಎಲಿಮಿನೇಟ್ ಆಗಿಲ್ಲ, ಸುಳಿವು ಕೊಟ್ಟ ವಾಹಿನಿ. ಏನಾಗಿರಬಹುದು ಅಂತ ನೋಡೋದಾದರೆ, ಈ ವಾರ ಮನೆಯಲ್ಲಿದ್ದವರೆಲ್ಲರೂ ನಾಮಿನೇಟ್ ಆಗಿದ್ದಾರೆ. ಇದರಲ್ಲಿ ಕಾವ್ಯ ಶೈವ ಅವರು ಎಲಿಮಿನೇಟ್ ಆಗಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗಿದೆ. ಆದರೆ ಸತ್ಯ ಬೇರೆ ಇದ್ದಂತೆ ಕಾಣ್ತಿದೆ. ಹಾಗಾದರೆ ಏನಾಗಿದೆ ನೋಡೋಣ. ಕಾವ್ಯ ಶೈವ ಅವರು ಎಲಿಮಿನೇಟ್ ಆಗಿದ್ದಾರೆ. ಗಿಲ್ಲಿ ನಟನಿಂದ ದೂರ ಇದ್ದಿದ್ದಕ್ಕೆ ಫುಟೇಜ್ ಸಿಕ್ಕಿಲ್ಲ. ಮನೆಯವರು ಬಂದು ಮಾಡಿದ ಎಡವಟ್ಟಿನಿಂದ ಕಾವ್ಯ ಎಲಿಮಿನೇಟ್ ಆದರು ಎನ್ನಲಾಗಿತ್ತು. ಇನ್ನು ಗ್ರ್ಯಾಂಡ್ ಫಿನಾಲೆ ಯಾವಾಗ ಅಂತ ನೋಡೋದಾದರೆ, ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಆಗಲಿದೆ. ಜನವರಿ 17-18ರಂದು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ ಎನ್ನಲಾಗಿದೆ. ಹೀಗಾಗಿ ಒಬ್ಬರು ಎಲಿಮಿನೇಟ್ ಆಗಬೇಕು ಎಂದು ಹೇಳಲಾಗಿತ್ತು. ಕಾವ್ಯ ಶೈವ ಅವರು ಎಲಿಮಿನೇಟ್ ಆದರು ಎನ್ನಲಾಗಿತ್ತು. ಯಾಕೆ ಎಲಿಮಿನೇಟ್ ಆಗದಿರಬಹುದು ಅಂತ ಹೇಳೋದಾದರೆ, ಇನ್ನು ವೋಟಿಂಗ್ ಲೈನ್ಸ್ ಓಪನ್ ಇದೆ, ಇನ್ನು ಮತ ಹಾಕೋದು ಮುಗಿದಿಲ್ಲ ಎಂದಾಗ ಕಾವ್ಯ ಶೈವ ಅವರು ಎಲಿಮಿನೇಟ್ ಆಗಲು ಹೇಗೆ ಸಾಧ್ಯ? ಒಂದು ವೇಳೆ ಎಲಿಮಿನೇಟ್ ಆದರೆ ವೀಕ್ಷಕರು ಮತ ಹಾಕಿರೋದು ವೇಸ್ಟ್ ಆಗಲಿಲ್ಲವೇ? ಹಾಗೆಯೇ ಇನ್ನೊಂದು ಗಾಸಿಪ್ ಏನು ಅಂತ ನೋಡೋದಾದರೆ, ವೋಟಿಂಗ್ ಲೈನ್ಸ್ ಓಪನ್ ಇರೋದರಿಂದ ಕಾವ್ಯ ಶೈವ ಅವರು ಎಲಿಮಿನೇಟ್ ಆಗೋದು ಡೌಟ್ ಎನ್ನಲಾಗಿದೆ. ಅಂದಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಕಾವ್ಯ ಎಲಿಮಿನೇಟ್ ಆಗಿಲ್ಲ, ಸುಳ್ಳು ಹೇಳಲಾಗ್ತಿದೆ. ಯಾರು ಎಲಿಮಿನೇಟ್ ಆದರು ಅಂತ ಹೇಳೋದಾದರೆ, ಈಗಾಗಲೇ ವೀಕೆಂಡ್ ಬಂದಿದೆ. ಶನಿವಾರವೇ ವೀಕೆಂಡ್ ಎಪಿಸೋಡ್ಗಳ ಶೂಟಿಂಗ್ ನಡೆಯುವುದು. ಹೀಗಾಗಿ ಕಾವ್ಯ ಎಲಿಮಿನೇಟ್ ಆಗಿದ್ದು ಡೌಟ್ ಎನ್ನಲಾಗಿದೆ. ರವಿವಾರ ಯಾವ ಸ್ಪರ್ಧಿ ಎಲಿಮಿನೇಟ್ ಆದರು ಎನ್ನುವುದು ಅಧಿಕೃತವಾಗಿ ಬಯಲಾಗೋದು. ನೋಡಿದ್ರಲ್ಲ, ಕಾವ್ಯ ಶೈವ ಅವರು ಎಲಿಮಿನೇಷನ್ ಆಗಿಲ್ಲ. ಹಾಗೆ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಯಾವಾಗ ಅಂತ ಗೊತ್ತಾಯ್ತಲ್ಲ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.